ಇನ್ನು ಮಹಾರಾಷ್ಟ್ರದಿಂದ ಕಲರ್ ಬ್ಲಾಸ್ಟ್ ಪಟಾಕಿಯನ್ನ ತಂದಿರ್ತಾನೆ ಅಮೋಲ್. ಆ ಸಂದರ್ಭದಲ್ಲಿ ಇನ್ನು ಡಿಸೆಂಬರ್ 13ರ ಬೆಳಗ್ಗೆ 9 ಗಂಟೆಗೆ ಪಾಸ್ ಅನ್ನು ಪಡ್ಕೊಂಡಿದ್ದಾನೆ ಸಾಗರ್ ಶರ್ಮಾ. ಮಹದೇವ ರಸ್ತೆಯಲ್ಲಿರುವಂತಹ ಪ್ರತಾಪ್ ಕಚೇರಿಯಲ್ಲಿ ಪಾಸ್ ಸಂಗ್ರಹ ಮಾಡಿಕೊಂಡಿರ್ತಾರೆ. ಸಂಸತ್ ಪ್ರವೇಶಕ್ಕೂ ಮುನ್ನ ಈ ಆರೋಪಿಗಳಿಬ್ಬರು ಕೂಡ ಭೇಟಿಯಾಗಿರ್ತಾರೆ. ಇಂಡಿಯಾ ಗೇಟ್ ಬಳಿ ಎಲ್ಲರಿಗೂ ಕಲರ್ ಬ್ಲಾಸ್ಟ್ ಅನ್ನ ಹಂಚಿಕೆ ಮಾಡಲಾಗುತ್ತೆ. ಬೆಳಗ್ಗೆ 11:45ರ ಸುಮಾರಿಗೆ ಮನೋರಂಜನ್ ಹಾಗೆ ಸಾಗರ್ ಎಂಟ್ರಿಯನ್ನ ಕೊಡ್ತಾರೆ. ಹೊಸ ಸಂಸತ್ ಭವನ ಪ್ರವೇಶಿಸುತ್ತಾರೆ ಮನೋರಂಜನ್ ಹಾಗೆ ಸಾಗರ್. ಲಲಿತ್ ಝೂ ಬಳಿ ಮೊಬೈಲ್ ಕೊಟ್ಟು ಹೋಗಿರ್ತಾನೆ ಕಿಡಿಗೇಡಿಗಳು. ಅಮೋಲ್ ನೀಲಂ ಸಂಸತ್ ಭವನದ ಹೊರಗಡೆ ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಒಳಗಡೆ ಪ್ರವೇಶ ಇರೋದಿಲ್ಲ, ಹಾಗಾಗಿ ಹೊರಗಡೆಯೇ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಮಹಾರಾಷ್ಟ್ರದಿಂದ ಈ ಕಲರ್ ಸ್ಪ್ರೇನ ತಂದಿದ್ದು ಅನ್ನುವಂತಹ ವಿಚಾರ ಕೂಡ ಬಯಲಾಗ್ತಾ ಇದೆ. ಕಲರ್ ಸ್ಪ್ರೇ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ ಹೊರಗಡೆ ಇಬ್ರು ಕಿಡಿಗೇಡಿಗಳು. ಗಲಾಟೆ ಬಳಿಕ ಎಲ್ಲರ ಮೊಬೈಲ್ ನ ಹಿಡಿದು ಲಲಿತ್ ಅಲ್ಲಿಂದ ಪರಾರಿಯಾಗಿರ್ತಾನೆ. ಮಹಾರಾಷ್ಟ್ರದಿಂದ ಕಲರ್ ಬ್ಲಾಸ್ಟ್ ಪಟಾಕಿ ತಂದಿದ್ದ ಅಮೋಲ್ ಅಲ್ಲಿ ಅದನ್ನ ಖರೀದಿ ಮಾಡಿರ್ತಾನೆ. ಇಂಡಿಯಾ ಗೇಟ್ ಬಳಿ ಎಲ್ಲರಿಗೂ ಕೂಡ ಕಲರ್ ಬ್ಲಾಸ್ಟ್ ಅನ್ನ ಹಂಚಿರ್ತಾರೆ. ಬೆಳಗ್ಗೆ 11:45ರ ಸರಿಸುಮಾರಿಗೆ ಇವರು ಸಂಸತ್ತೊಳಗಡೆ ಪ್ರವೇಶವನ್ನ ಮಾಡಿರ್ತಾರೆ. ಅಂದ್ರೆ ಇದು ಪ್ರೀ ಪ್ಲಾನ್ಡ್, ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ತಿಂಗಳಿಂದ ಇವರು ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರ್ತಾರೆ. ಈ ಎಲ್ಲಾ ಆರೋಪಿಗಳು ಕೂಡ ಮುಖ ಪರಿಚಯ ಇರೋದಿಲ್ಲ, ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪರಿಚಯವನ್ನ ಮಾಡಿಕೊಳ್ತಾರೆ. ಒಂದೇ ಮನಸ್ಥಿತಿಯಿಂದ ಕೂಡಿದಂತಹ ಕಿಡಿಗೇಡಿಗಳು ಒಂದು ಪ್ಲಾನ್ ಅನ್ನ ಮಾಡಿಕೊಡ್ತಾರೆ. ಜೊತೆಗೆ ಎಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಆ ಓನರ್ ಅನ್ನು ಕೂಡ ಇದೀಗ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಹಲವು ರೀತಿಯಲ್ಲಿ ಅಂದ್ರೆ ಅವರ ಚಲನವಲನಗಳು ಹೇಗಿತ್ತು, ಯಾವ ಉದ್ದೇಶವನ್ನ ಇಟ್ಕೊಂಡು ಒಳಗಡೆ ಎಂಟ್ರಿಯನ್ನ ಪಡ್ಕೊಂಡಿದ್ರು, ದುರುದ್ದೇಶಕ್ಕೆ ಕಾರಣವಾಗಿತ್ತಾ, ಏನಾದರೂ ಯಾವ ರೀತಿ ಪ್ಲಾನ್ ಆಗಿತ್ತು ಇವ್ರದ್ದು, ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆನ ಮುಂದುವರಿಸ್ತಾ ಇದ್ದಾರೆ. ಯಾಕಂದ್ರೆ ಕಲರ್ ಬ್ಲಾಸ್ಟ್ ಮಾಡ್ತಾರೆ ಅಂತ ಅಂದ್ರೆ ಬೇರೆ ಏನಾದರೂ ಆಯುಧಗಳನ್ನ ಕೊಂಡೊಯ್ಯೋದಕ್ಕೆ ಸಾಧ್ಯತೆಗಳಿತ್ತ ಅಲ್ಲಿ, ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಲೋಪದೋಷಗಳು ಕಂಡು ಬರ್ತಿತ್ತ. ಇದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ.